ಅವನಿಗೆ 10 ಇಯರ್ಸ್ ಕಂಪ್ಲೀಟ್ ಆಗಿ 11 ಇಯರ್ಸ್ಗೆ ಕಾಲಿಡ್ತಾ ಇದ್ದಾನೆ. 18 ಲಕ್ಷ ಜನ ನೋಡೋರೆ. ನಮ್ಮನ್ನ ನೋಡಿ ಸರ್ಪ್ರೈಸ್ ಕೂಡ ಆದ. ಇನ್ನು ಕೇಕ್ ಎಲ್ಲ ಕಟ್ ಮಾಡಿಸ್ಕೊಂಡು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ ಇಲ್ಲಿ 10 ರೂಪೀಸ್ ಏನೋ ಇರುತ್ತೆ ಜೊಲೆ ಇದ್ರು. ಸೊ ಅವ್ರಿಗೆ 7 ಅಥವಾ ಗೇಟ್ ನಂಬರ್ 7 ಜೀಪ್ ಸಪ್ರೇಟ್ ಜೀಪ್ ಅಲ್ಲೇನೆ ತಗೊಂಡ್ಬಿಡೋಣ. ಕಡೆ ನನಗೆ ಅಥವಾ ಸಫಾರಿ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೇಳಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಮಮ್ಮಿ ಮನೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ನನ್ನ ಮಗನ ಬರ್ಡೇ. ಸೊ ಹಾಗಾಗಿ ನೆನ್ನೆ ನೈಟ್ ಬಂದು ಸರ್ಪ್ರೈಸ್ ಮಾಡಿದ್ವಿ ಅವನಿಗೆ. ನೋಡಿ ಅಪ್ಪ, ಹಾಯ್ ಹಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಇವತ್ತಿಗೆ ಅವನಿಗೆ 10 ಇಯರ್ಸ್ ಕಂಪ್ಲೀಟ್ ಆಗಿ 11 ಇಯರ್ಸ್ಗೆ ಕಾಲಿಡ್ತಾ ಇದ್ದಾನೆ. ಸೊ ಸಿಂಪಲ್ಲಾಗಿ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಮನೆಗೆ ಹೋಗಬೇಕು. ಆಮೇಲೆ ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ನೋಡುವ ಹೇಗಾಗುತ್ತೆ ಅಂತೇಳಿ. ಇವಾಗ ಇಲ್ಲಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಧನು ಮತ್ತು ಏಮಿ ಎಲ್ಲ ಸೇರಿಕೊಂಡು. ಸೊ ಬನ್ನಿ. ಸೊ ಮಂತ್ಲಿ ಕೊಮೈಲ್ ತಾತ ನಾನು ಒಂದು ನಿಮಿಷ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಹೇಳ ತಾತಂಗೆ, ತಾತ ನೀನು ಹೋದ್ಸಲ ದುಡ್ಡು ಕೊಟ್ಟಿದ್ದಲ್ಲ, ನಾನು ವಿಡಿಯೋ ಮಾಡಿದ್ನಲ್ಲ, 18 ಲಕ್ಷ ಜನ ನೋಡೋರೆ ಮೊಬೈಲಲ್ಲಿ. 18 ಲಕ್ಷ ಜನ ನೋಡೋರೆ. ತಾತಂಗೆ ನಿಜ ಕೇಳಿಸ್ತಿರೋ ಗೊತ್ತಿಲ್ಲ ಅಂತವ್ರೆ. ಅವ್ರಿಗೆ ಏನಾದ್ರು ಆ್ಯಕ್ಷನ್ ಮಾಡಿ ತೋರಿಸಿದ್ರೆ ಅಷ್ಟೇ ಕೇಳಿಸುತ್ತೆ, ಇಲ್ಲಾಂದ್ರೆ ಯೂಶಲಿ ಜಾಸ್ತಿ ಬೇಗ ಕೇಳಿಸಲ್ಲ. ಸೊ ನೋಡಿ, ನಿಜ ನನ್ನ ಮಗಂಗೆ ಆಲ್ರೆಡಿ 10 ವರ್ಷ ಕಂಪ್ಲೀಟ್ ಆಗೋಯ್ತಾ ಅನಿಸುತ್ತೆ. ನಿನ್ನೆ ಮೊನ್ನೆ ಆಟ ಆಡ್ಕೊಂಡು ಇದ್ರ ಥರ ಇದ್ದ. ಅವನಿಗೆ 2 ಇಯರ್ಸ್ ಇದ್ದಾಗ ನಾವು ಅಂಗಡಿ ಮಾಡಿದ್ದು. ಸೊ ಇವಾಗ ಅವ್ನಿಗೆ ಆಲ್ರೆಡಿ 10 ಇಯರ್ಸು. ಯಪ್ಪ, ಎಷ್ಟು ಬೇಗ ಮಕ್ಕಳು ಬೆಳೀತಾ ಇದ್ದಾರೆ ಅನಿಸುತ್ತೆ. ಕೆಲವೊಮ್ಮೆ ಅನಿಸುತ್ತೆ ನಮ್ಮಪ್ಪ ಅಮ್ಮಂದಿರಿಗೆ ನಾವೇ ಚಿಕ್ಕವರು ಅನಿಸುತ್ತೆ. ಬಟ್ ನೋಡಿದ್ರೆ ನಮಗೆ ಆಲ್ರೆಡಿ 10 ವರ್ಷದ ಮಗು ಇದೆ. ಸೊ ಗೊತ್ತೇ ಆಗಲ್ಲ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತೇಳಿ. ನಾವಂತೂ ನಿಜವಾಗ್ಲೂ ಯಪ್ಪ ನಮ್ಮ ಪಾಪಕ್ಕಾಗಲೇ 10 ವರ್ಷಣ ಅಂತ ಅನಿಸುತ್ತೆ. ಇನ್ನು ನಾವು ಅವನಿಗೆ ಸರ್ಪ್ರೈಸ್ ಮಾಡಬೇಕು ಅಂತೇಳಿ ನಾವು ಬರೋದಕ್ಕೆ ಕೂಡ ಹೇಳಿರಲಿಲ್ಲ, ಸ್ವಲ್ಪ ಚಿಕ್ಕ ಹಿಂಟ್ ಕೂಡ ಕೊಟ್ಟಿರಲಿಲ್ಲ. ಬಟ್ ಆದರೂ ಅವನಿಗೆ ಗೊತ್ತಿರುತ್ತೆ ಪಕ್ಕ ಇವರು ಬಂದೇ ಬರ್ತಾರೆ, ಸುಮ್ಮನೆ ಡವ್ ಮಾಡ್ತಾರೆ, ಅಟ್ಲೀಸ್ಟ್ ಬೆಳಗ್ಗೆನಾದರೂ ಬರ್ತಾರೆ ಅನ್ನೋದು ಅವನಿಗೆ ಪಕ್ಕ ಇರುತ್ತೆ. ಸೊ ನಾವು ನನ್ನ ತಮ್ಮ ಬರ್ತಾ ಕೇಕ್ ತೊಗೊಂಬರಕ್ಕೆ ಹೇಳಿದ್ವಿ, ಅವನೇ ಕೇಕ್ ತೊಗೊಂಬಂದಿದ್ದ. ಇನ್ನು ನಮ್ಮ ಚಿಕ್ಕಪ್ಪ ಮನೆಯಲ್ಲೇ ಇಡ್ಸಿದ್ವಿ. ಕೇಕ್ ತಂದ್ರೂ ಗೊತ್ತಾಗುತ್ತೆ ಸೆಲೆಬ್ರೇಷನ್ ಬರ್ತಾರೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ಅಂತೇಳಿ ಕೇಕ್ನ ಕೂಡ ನಾವು ಚಿಕ್ಕಪ್ಪ ಮನೆಯಲ್ಲೇ ಇಡ್ಸಿದ್ವಿ. ಬಟ್ ಆದರೆ ಅವನಿಗೆ ನಮ್ಮನ್ನು ನೋಡಿ ಸರ್ಪ್ರೈಸ್ ಕೂಡ ಆದ. ಬಟ್ ಅವನಿಗೆ ಗೊತ್ತಿರುತ್ತೆ ಹೆಂಗಿದ್ರೆ ನಮ್ಮ ಅಪ್ಪ ಅಮ್ಮ ಮಿಸ್ ಮಾಡಲ್ಲ ಅಂತೇಳಿ ಅಲ್ವಾ, ಮಕ್ಳಿಗೆ ಅದೊಂದು ನಂಬಿಕೆ. ಇಲ್ಲ, ಫೋಟೋ ಫೇಸ್ ಕೊಡಲಿ. ನಾವು ಸಫಾರಿಗೆಲ್ಲ ಹೋಗ್ಬೇಕನ್ನೋ ಪ್ಲ್ಯಾನ್ ಇದ್ದಿದ್ದ ಕಾರಣ ಬೆಳಗ್ಗೆನೇ ಮಮ್ಮಿ ಮನೇಲಿ ಕಟ್ ಮಾಡಿಸ್ಬಿಟ್ವಿ. ಯಾಕೆಂದರೆ ಅವನು ರಜಕ್ಕೆ ಅಂತೇಳಿ ಮಮ್ಮಿ ಮನೇಲೇ ಇದ್ದ. ಆಲ್ಮೋಸ್ಟ್ 10 ಡೇಸಿಂದನೂ ಅವನು ಮಮ್ಮಿ ಮನೇಲೇ ಇದ್ದ. ಸೊ ಅಲ್ಲೂ ಕಟ್ ಮಾಡಿಸ್ದಂಗೆ ಆಗುತ್ತೆ. ಆ ಅಜ್ಜಿ ತಾತ ಮನೇಲೂ ಸೆಲೆಬ್ರೇಷನ್ನು, ಈ ಅಜ್ಜಿ ತಾತ ಮನೇಲೂ ಸೆಲೆಬ್ರೇಷನ್ನು. 2 ಅಜ್ಜಿ ತಾತ ಮೇಲೂ ಇಷ್ಟ ಇರುತ್ತೆ ಅಲ್ವಾ. ಸೊ ಇಬ್ರು ಜೊತೆನೂ ಕಟ್ ಮಾಡೋ ಥರ ಇರಲಿ ಅಂತೇಳಿ ನಾವು ಪ್ಲಾನ್ ಮಾಡ್ತೀವಿ. ಸೊ ನನ್ನ ಕೇಕ್ ಎಲ್ಲ ತೊಗೊಂಬಂದಿದ್ದ. ಮತ್ತು ನಾನಿಲ್ಲೇ ಏನೇನು ಬೇಕು ಬಲೂನ್ ಡೆಕೋರೇಷನ್ಗೆ ಅದೆಲ್ಲನೂ ತೊಗೊಂಡೋಗಿದ್ದೆ. ಇನ್ನು ನಮ್ಮ ದನೂನೇ ಬಲೂನ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡೋಕ್ಕೆ ಕಾರಣ ನಾವು ದನೂನೇ ಬಲೂನ್ ಡೆಕೋರೇಷನ್ ಮಾಡಿದ್ರು, ನಾವೆಲ್ಲ ರೆಡಿ ಆಗ ಅಷ್ಟರಲ್ಲಿ. ಸೊ ಇನ್ನು ಅಲ್ಲೇ ಚಿಕ್ಕ ಪುಟ್ಟ ಮಕ್ಕಳು ಯಾರ್ಯಾರು ಮಕ್ಳು ಇರ್ತಾರಲ್ಲ ಅವರೆಲ್ಲಾನು ಬಂದಿದ್ರು. ಇನ್ನು ಕೇಕ್ ಎಲ್ಲ ಕಟ್ ಮಾಡಿಸ್ಕೊಂಡು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕೂಡ ಹೊರಟ್ವಿ. ಫೋಟೋ ತೆಗಿವಾಗ ಮೈಕೆಲ್ಲ ಇಟ್ಬಿಟ್ಟೆ, ಮೈಕ್ ಮಿಸ್ ಆಗ್ಬಿಟ್ಟಿದೆ, ಕೇಳಿಸ್ತಾ ಇದೆಯಾ? ಆಮೇಲೆ ನೋಡಿದೆ ಸಿಕ್ಕಿಲ್ಲ. ಸೊ ಟೈಮ್ ಬೇರೆ ಆಗ್ಬಿಟ್ಟಿತ್ತು. ನನ್ನ ತಮ್ಮ ಕೂಡ ಕೆಲ್ಸಕ್ಕೆ ಹೋದ, ಮತ್ತು ನೀವೇ ಅಲ್ಲೇ ಆನ್ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಡ್ತಾ ಇದ್ದಾಳೆ. ಸೊ ನಾವು ಕೂಡ ಎಲ್ಲ ಹೊರಗಡೆ ಹೋಗ್ಬೇಕಂತೇಳಿ ಇವ್ರನ್ನೂ ಕರ್ಕೊಂಬಂದೆ. ಅನ್ವಿತಾ ಮಲ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ. ಇವತ್ತೆಲ್ಲ ಬೇಗ ಎದ್ಬಿಟ್ಟಿದ್ರು, 6:30ಗೆಲ್ಲ ಎದ್ಬಿಟ್ಟಿದ್ರು. ಸೊ ಹಾಗಾಗಿ 6:30ಗೆಲ್ಲ ಎದ್ಬಿಟ್ಟಿದ್ದ ಕಾರಣ ಆಲ್ರೆಡಿ ಸಾಹೇಬ್ರಿಗೆ ನಿದ್ದೆ ಬರ್ತಾ ಇದೆ, ಮೇಡಮ್ ಅವರು ನಿದ್ದೆ ಮಾಡ್ತಾನೆ ಇದ್ದಾರೆ. ನಾವು ಕೂಡ ಹೊರಟ್ವಿ. ಸೊ ಆನ್ ದ ವೇ
ಮೊನ್ನೆ ಸ್ವಲ್ಪ ಅಂದರೆ ಹೊಸದಡ್ಕು ದಿನ ಬಂದ್ಬಿಟ್ಟು ನಮ್ದನ್ನು ಅಪ್ಪ ಎಲ್ಲ ಬಂದ್ಬಿಟ್ಟು ಸ್ವಿಚ್ಗಳೆಲ್ಲ ತೊಗೊಂಡಿದ್ರು ಹೊಸ ಮನೆ ಅದು ಫಾರ್ಮ್ ಹೌಸ್ಗೆ ಸ್ವಿಚ್ಗಳೆಲ್ಲ ಬೇಕಿತ್ತಂತ ಅಂದ್ಬಿಟ್ಟು ಇವಾಗೇನೋ ಸಾಲ್ಟೇಜ್ ಬಂದಿದೆಯಂತೆ ಕ್ಲೋಸ್ ಆಗಿರ್ಲಿಲ್ವಾ ಸೊ ಸ್ವಿಚ್ ಸಾಲ್ಟೇಜ್ ಬಂದಿದೆ ಹಾಗೆ ಅಲ್ಲಿ ಹೋಗ್ಬಿಟ್ಟು ತೊಗೊಂಬನ್ನಿ ಅಂತ ಹೇಳಿದ್ರು ಓಪನ್ ಇದೆಯಂತೆ ಇವತ್ತು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೆಲಸ ಇದೆ ಮುಗಿಸ್ಕೊಂಡು ಅದಾದಮೇಲೆ ನನ್ನ ಪ್ಲ್ಯಾನ್ ಇರೋದು ಸಫಾರಿಗೆ ಹೋಗೋಣ ಅಂತೇಳಿ ಸೊ ನನ್ನ ಮಕ್ಕಳಿಗೆ ತುಂಬ ದಿನದಿಂದ ಆಸೆ ಇತ್ತು ಸಫಾರಿಗೆ ನಮಗೂ ಆಸೆ ಇತ್ತು ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಸಫಾರಿ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಂತೇಳಿ ಸೊ ಹಾಗಾಗಿ ಬನ್ನೇರುಘಟ್ಟದಲ್ಲೇ ಸಫಾರಿ ಇದೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಅದಕ್ಕೆ ಅವಳನ್ನು ಕರ್ಕೊಂಡೆ ನೋಡಬೇಕು ನನ್ನ ಪ್ಲ್ಯಾನ್ ಇರೋದು ಅದು ಸಫಾರಿ ಇನ್ನು ಮನೆಗೆ ಹೋದ್ಮೇಲೆ ಏನೇನಾಗುತ್ತೆ ಏನೇನು ಯಾವ್ಯಾವ ಥರ ಪ್ಲ್ಯಾನ್ ಹೋಗುತ್ತೆ ಗೊತ್ತಾಗ್ತಾ ಇಲ್ಲ ಸೊ ಈ ಟೈಮ್ ಮೇಲೆ ಡಿಪೆಂಡು ಎಷ್ಟು ಟೈಮ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡು ಇವಾಗ ಆಲ್ರೆಡಿ 11 ಆಗಿದೆ ಆಲ್ರೆಡಿ ಸೊ ನೋಡುವ ಇವಾಗಿನೂ ನಾವು ಊರ ಹತ್ರ ಹೊರಟಿದ್ದೀವಿ ರೆಸಾರ್ಟ್ ಇಷ್ಟ ನಾವು ರೆಸಾರ್ಟ್ಗೆ ಹೋಗಲ್ಲ ಸಫಾರಿಗೆ ಹೋಗೋದು ಸೊ ನಾವಿವಾಗ ಸ್ವಿಚ್ ಬೋರ್ಡ್ ಅದು ಇದು ಎಲ್ಲ ಏನಿತ್ತು ಎಲೆಕ್ಟ್ರಿಕಲ್ ಕೆಲಸ ಅದೆಲ್ಲ ಮುಗೀತು ತೊಗೊಂಡಿದ್ದೀವಿ ಆ್ಯಂಡ್ ಇವಾಗ ನಾವು ಹೊರಟಿದ್ದೀವಿ ಬನ್ನೇರುಘಟ್ಟಗೆ ಅಲ್ಲಿಂದ ಅಪ್ಪ ನಮ್ಮ ಜುಜ್ಜೂರೆಲ್ಲ ಬೆಳಗ್ಗೆಯಿಂದ ಅಂಗಡಿ ತೆಗೆದಿದ್ರು ಸರಿ ಅಂದ್ಬಿಟ್ಟು ಹಾಗೆ ಅಪ್ಪ ಕರ್ಕೊಂಬರ್ತಾ ಇದ್ದಾರೆ ನಾನು ಅದನ್ನು ಮಕ್ಕಳು ಇಲ್ಲಿಂದ ಹೋಗ್ತಾ ಇದ್ವಿ ಇವಾಗ ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಇಲ್ಲಿಗೆ ಊಟಕ್ಕೆ ಬರಬೇಕು ಅಂತೇಳಿ ದ ಟೈಗರ್ ಆ್ಯರೋ ರೆಸ್ಟೋರೆಂಟ್ ಏರೋಪ್ಲೈನ್ ಅದಕ್ಕೆ ಇವತ್ತು ನನ್ನ ಮಗನ ಬರ್ಡೇಗೆ ಹಾಗೆ ಸಫಾರಿಗೆ ಬನ್ನೇರುಘಟ್ಟ ಬರಬೇಕು ಇದು ಬನ್ನೇರುಘಟ್ಟದಲ್ಲೇ ಇರೋ ಕಾರಣ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಇವರಂತೂ ಅಮ್ಮ ನಿಜವಾದ ಏರೋಪ್ಲೇನ್ ಅಮ್ಮ ಅದರಲ್ಲಿ ಊಟ ಮಾಡ್ತೀವಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಹಿಯರ್ ಇಟ್ ಈಸ್ ಸೊ ಏನಂತಂದರೆ ತುಂಬ ದಿನದಿಂದ ನನ್ನ ಮಗಂಗೆ ಆಸೆ ಇತ್ತು ಪ್ಲಸ್ ನಮಗೂ ಆಸೆ ಇತ್ತು ಬರಬೇಕು ಇಲ್ಲಿ ಅಂತೇಳಿ ಸೊ ಹಾಗಾಗಿ ಅವ್ನ ಬರ್ಡೇ ದಿನ ಅವ್ನಿಗೇನು ಇಷ್ಟನೋ ಅದೇ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಯಾಕೆಂದರೆ ನಮಗೆ ನಮ್ಮ ಬರ್ಡೇ ದಿನ ಹೆಂಗಿರುತ್ತೋ ಅವ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮಗಿಂತನೂ ಹಾಗಾಗಿ ಸೊ ಬನ್ನಿ ಸೊ ನಮಗೆಲ್ಲ ನಮ್ಮ ಬರ್ಡೇ ದಿನ ಹೇಗೆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಸೊ ಹಂಗೆ ಅವ್ರಿಗೂ ಅವ್ರದ್ದೇ ಆದಂತಹ ಎಕ್ಸ್ಪೆಕ್ಟೇಷನ್ಗಳಿರುತ್ತೆ ಅವ್ರಿಗೇನು ಇಷ್ಟ ಹಂಗೆ ಮಾಡಬೇಕು ಸೊ ಅದೇ ಕಾರಣಕ್ಕೆ ಮಮ್ಮಿ ಮನೇಲೂ ಅಷ್ಟೇ ಅಲ್ಲಿ ಅಕ್ಕಪಕ್ಕ ಮಕ್ಕಳೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಅಲ್ಲಿ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು ಸರ್ ಒಳಗಡೆ ಎಂಟ್ರಿ ಇದೆಯಲ್ಲ ಅಲ್ಲೇ ಊಟ ಮಾಡೋದು ನಮ್ಮ ಮಾವರು ಇನ್ನೂ ಬಂದಿಲ್ಲ ಸೊ ನಮ್ಮ ಮಾವರು ಇನ್ನೂ ಬಂದಿಲ್ಲ ಅವ್ರಿಗಿಂತ ಮುಂಚೆ ನಾವೇ ಬಂದಿದ್ದೀವಿ ಹಾಗಾಗಿ ಮಕ್ಳಿಗಷ್ಟರಲ್ಲಿ ಆಟ ಆಡ್ಸೋಣ ಅಂತೇಳಿ ಈ ಥರ ಡಾರ್ಮೆಟ್ರಿಗಳು ಇದ್ದಾವೆ ನಮ್ಮನವ್ರ ತಾತಂಗೆ ಹೇಳಿದ್ದ ಆನಂದ್ ಅಂಕಲ್ನ ಕರ್ಕೊಂಬನ್ನಿ ಅಂತ ನನ್ನ ಮಗಂಗೆ ಹೆಂಗೆ ಅಂದರೆ ಇಂಡಿವಿಜುವಲ್ ಆಗಿ ಸೆಲೆಬ್ರೇಷನ್ ಮಾಡೋದು ಇಷ್ಟ ಇಲ್ಲ ಎಲ್ಲರ ಜೊತೆನೂ ಸೆಲೆಬ್ರೇಟ್ ಮಾಡಬೇಕು ಜನ ಜಾಸ್ತಿ ಇರಬೇಕು ಅನ್ನೋದು ಅವ್ನಿಗೆ ತುಂಬಾ ಆಸೆ ಸರಿ ಆಯ್ತು ಅಂತೇಳಿ ನಾವು ಕೂಡ ಇವಾಗ ಎಂಟ್ರಿ ಪಾಸ್ ತೊಗೊಂಡು ಬಂದ್ವಿ ಇಲ್ಲಿಗೆ ಬರಬೇಕಂತಂದರೆ 100 ರೂಪೀಸ್ ಪರ್ ಪರ್ಸನ್ ಎಂಟ್ರಿ ಇರುತ್ತೆ ನೀವು ಊಟ ಮಾಡ್ಬೋದು ಬಿಡ್ಬೋದು ಅದನ್ನು ನಿಮ್ಮ ಚಾಯ್ಸ್ ಇರುತ್ತೆ ಅಂದರೆ ಸಪ್ರೇಟ್ ಮೆನು ಚಾರ್ಜಸ್ ಸಪ್ರೇಟ್ ಇರುತ್ತೆ ಡಿಶ್ಗೆ ಬಟ್ ಎಂಟ್ರಿಗೆ ಆಗಬೇಕಂತಂದರೆ ಇಲ್ಲಿಗೆ 100 ರೂಪೀಸ್ ಪರ್ ಪರ್ಸನ್ ಇರುತ್ತೆ ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇನೆ ಸೊ ನಾವು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಎಂಟ್ರಿ ಟಿಕೆಟ್ನೆಲ್ಲ ತೊಗೊಂಡು ಬಂದ್ವಿ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡು ಆಪ್ಷನ್ಸ್ ಇರುತ್ತೆ ಸೊ ನಾವು ನಾನ್ ವೆಜ್ ಎಲ್ಲ ತೊಗೊಂಡು ಏನೇನು ಬೇಕೆಲ್ಲ ತೊಗೊಂಡ್ವಿ ಮತ್ತು ಲಾಸ್ಟಲ್ಲಿ ಜ್ಯೂಸ್ನ ತೊಗೊಂಡ್ವಿ ತುಂಬಾ ನಾವು ಟೋಟಲ್ 13 ಮೆಂಬರ್ಸ್ ಏನೋ ಹೋಗಿದ್ವಿ ಸೊ ಹಾಗಾಗಿ ಒಂದು ಗ್ಲಾಸ್ ತೊಗೊಂಡ್ರೆ ಇದಾಗುತ್ತೆ ನೀವು ಟ್ಯಾಪ್ ತೊಗೊಳ್ಳಿ ಬೆಸ್ಟು ದೊಡ್ಡದಾಗಿ ಜಾಸ್ತಿನೇ ಬರುತ್ತೆ ಎಲ್ಲರಿಗೂ ಆಗುತ್ತೆ ಅಂತೇಳಿ ಅವರೇ ರೆಫರ್ ಮಾಡಿದ್ರು ಸೊ ಸರಿ ಆಯ್ತು ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಪರ್ ಗ್ಲಾಸ್ಗೆ 110 ರೂಪೀಸ್ ಏನೋ ಇರುತ್ತೆ ಜ್ಯೂಸು ಬಟ್ ಟ್ಯಾಪ್ಗಾದರೆ 580 ಆರ್ 680 ಸಮಥಿಂಗ್ ಏನೋ ಇರುತ್ತೆ ಸೊ ಪರ್ ಗ್ಲಾಸ್ ಬದಲು ಅದು ವರ್ದಿ ಇರುತ್ತೆ ಅಂತೇಳಿ ನಾವೆಲ್ಲನೂ ತೊಗೊಂಡ್ವಿ ಮತ್ತು ಪರವಾಗಿಲ್ಲ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು ಮತ್ತು ಇನ್ನು ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಮಾತಾಡಿದ್ವಿ ಟೋಟಲ್ 2 ಅವರ್ಸ್ ನಾವು ಊಟ ಮಾಡಿಕೊಂಡು ಮಾತಾಡಿ ಎಲ್ಲ ಮಾತುಕತೆ ಹರಟೆ ಎಲ್ಲ ಮುಗಿಸ್ಕೊಂಡಿದ್ದು ಅದಾದಮೇಲೆ ನಮಗೆ ಗೊತ್ತಿರೋರು ನಮ್ಮ ಫ್ರೆಂಡ್ ಒಬ್ಬರು ಬನ್ನೇರುಘಟ್ಟದಲ್ಲೇ ಇದ್ದರು ಸೊ ಅವ್ರಿಗೆ ಗೊತ್ತಿರೋರ ಕಡೆಯಿಂದ ಸಫಾರಿಗೆ ನೀವು ಹೋಗಿ ಅಲ್ಲಿ ನಂಬರ್ ಕೊಡ್ತೀನಿ ಅವ್ರಿಗೆ ಮಾತಾಡಿ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳಿದರು ಸರಿ ಆಯ್ತು ಅಂತೇಳಿ ನಾವು ಕೂಡ ಅವ್ರ ಹತ್ರ ನಂಬರೆಲ್ಲ ಶೇರ್ ಮಾಡ್ಕೊಂಡ್ವಿ ಮತ್ತು ಲಾಸ್ಟಲ್ಲಿ ಒಂದೆರಡಷ್ಟು ಫೋಟೋಸ್ ಎಲ್ಲ ತೊಗೊಂಡು
ಇವಾಗ ನಾವು ಝೂಗೆ ಹೋಗೋಣ, ಸಫಾರಿಗೆ ಹೋಗೋಣ ಫಸ್ಟ್ಗೆ, ಅದಾದಮೇಲೆ ಝೂಗೆ ನೋಡೋಣ, ಟೈಮ್ ಇದ್ರೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಿಂಗಲ್ ಮಾಡ್ತೀವಿ ನೋಡಿ. ಇನ್ಸೂರೆನ್ಸ್ ಆಗಿದೆ ನೋಡಿ ಸರ್ ಹೆಂಗಿದೆ ಇನ್ನು ಈ ರೆಸ್ಟೋರೆಂಟ್ಗೆ ಇದೆ ಫಸ್ಟ್ ಟೈಮ್ ನಾವು ಬಂದಿದ್ದು. ಸೊ ಕ್ವೈಟ್ ಗುಡ್, ಓಕೆ, ಚೆನ್ನಾಗಿದೆ. ಒನ್ ಟೈಮ್ ವಿಸಿಟೇಬಲ್ ಕೂಡ ಅನ್ನಿಸ್ತು, ಚೆನ್ನಾಗಿತ್ತು. ಮತ್ತು ಫೋಟೋ ಸೆಕ್ಷನ್ಗಂತೂ ತುಂಬಾ ಚೆನ್ನಾಗಿದೆ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಆಚೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೋಡ್ತಾ ಇದ್ವಿ ಸುತ್ತ ಯಾವ ಥರ ಇದೆ, ಸ್ಟ್ರಕ್ಚರ್ ಯಾವ ಥರ ಇದೆ ಇದ್ರದ್ದು, ಅದೆಲ್ಲನೂ ನೋಡ್ತಾ ಇದ್ವಿ. ಸೊ ಇಲ್ಲಿ ಟಿಫಾನ್ ಪಕ್ಕದಲ್ಲೇ ಇಲ್ಲಿ ಸ್ವಲ್ಪ ವೆರೈಟಿ ಇದೆ. ಚಾಕ್ಲೇಟ್, ವನಿಲಾ, ಸ್ಟ್ರಾಬೆರಿ, ಮೊಬೈಲ್ ಅಂತಂದರೆ ಈ ಥರ ಕೋಟಿಂಗ್ ಆಗ್ತದೆ, ಕೋಟಿಂಗ್ ಹಾಕಿ ಕೊಡ್ತಾರೆ ಪಾನ್ ಒಳಗಡೆ. ನಾನು ತೊಗೊಂಡಿರೋದು ಮ್ಯಾಂಗೋ ಪಾನ್. ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬಂದಿದ್ದೀವಿ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಫಾರ್ ಸಫಾರಿ. ನಾನು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಅವ್ರ ಅಷ್ಟರಲ್ಲಿ ಜಿಪ್ ಎಲ್ಲ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಹಾಗಾಗಿ ಹೋಗಿದ್ದಾರೆ, ಜಿಪ್ ಕನ್ಫರ್ಮೇಷನ್ ಆಗಿದೆ, ಹೋಗ್ತಿದ್ದಂಗೆ ಸಫಾರಿಗೆ ಹೋಗೋದು. ಹೆಂಗಿದ್ರು ಬಿಸಿಲಿಲ್ಲ, ಆರಾಮ್ಸೆ ಸಂಜೆ ವೆದರ್ಗೆ ಹೋಗ್ಬೋದು. ಬರೀ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾವು ಕೌಂಟರ್ ನಂಬರ್ 7 ಅಥವಾ ಗೇಟ್ ನಂಬರ್ 7 ಸಮಥಿಂಗ್ ಇದೆ, ಅಲ್ಲಿ ಹೋಗಿ ಟಿಕೆಟ್ನ ತೊಗೊಂಡ್ವಿ. ಇನ್ನು ನಾವು ಅಡಾಪ್ಟ್ ಮಾಡಿದ್ದು ಜೀಪ್, ಸಪ್ರೇಟ್ ಜೀಪಲ್ಲಿ ಹೋಗ್ಬಿಡೋಣ ಅಂತೇಳಿ ನಾವು ಅಂದ್ಕೊಂಡ್ವಿ. ಬಿಕಾಸ್ ಬಸ್ಸಲ್ಲಿ ಕೂಡ 670 or 700 ಸಮಥಿಂಗ್ ಏನೋ ಇದೆ ಒನ್ ಪರ್ ಪರ್ಸನ್ಗೆ. ಪ್ಲಸ್ ಜೀಪಲ್ಲಾದರೆ 6 ಮೆಂಬರ್ಸ್ಗೆ ನಿಮಗೆ 4000 ಸಮಥಿಂಗ್ ಏನೋ ಇದೆ. AC, ನಾನ್ AC ಅದರಲ್ಲೂ ಕೂಡ ವೇರಿಯಂಟ್ ಆಪ್ಷನ್ಸ್ ಇದೆ. ಸೊ ನಾವು ಓಕೆ ಪರವಾಗಿಲ್ಲ, ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ನಾವು 11 ಮೆಂಬರ್ಸ್ ಇರೋ ಕಾರಣ ಬಸ್ಸಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ, ಜೀಪಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ. ಸೊ 300-400 ಏನೋ ವೇರಿಯೇಷನ್ ಆಗುತ್ತೆ ಅಷ್ಟೇ. ಸೊ ಪರವಾಗಿಲ್ಲ, ನಾವು ಸಪ್ರೇಟ್ ಜೀಪಲ್ಲೇ ತೊಗೊಂಡ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸಪ್ರೇಟ್ 2 ಕಾರ್ನ ನಾವು ತೊಗೊಂಡ್ವಿ. ಇನ್ನು ಅಲ್ಲಿ ಅವ್ರು ಕೊಡೋ ಟಿಕೆಟ್ನೆಲ್ಲ ತೊಗೊಂಬಂದು ಇಲ್ಲಿ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಯಾವ ಗಾಡಿ ನಮಗೆ ಅಂತೇಳಿ, ಅವ್ರ ಗಾಡಿ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅದೇ ಪ್ರಕಾರ ಗಾಡಿ ಡ್ರೈವರ್ಗೆ ನಾವು ಕೊಟ್ಟರೆ, ಟಿಕೆಟ್ನ ಕೊಟ್ಟರೆ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಎಂಟ್ರೆನ್ಸಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಂದರೆ ವೆಜಿಟೇರಿಯನ್ ಅನಿಮಲ್ಸೇ ಸಪ್ರೇಟು, ನಾನ್ ವೆಜಿಟೇರಿಯನ್ ಅನಿಮಲ್ಸೇ ಸಪ್ರೇಟ್ ಕ್ಯಾಟಗರಿ ಆ ಥರ ಇದೆ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ವೆಜ್ ಕ್ಯಾಟಗರಿ ಅನಿಮಲ್ಸ್ ಬರ್ತಾರೆ. ಸೊ ಇದನ್ನು ನೋಡಿಕೊಂಡು ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಆನೆ ಇರೋ ಕಡೆ ನನಗೇನು ಅನ್ನಿಸ್ತು ಅಂತಂದರೆ ಒಂಥರ ಚಿಕ್ಕದಾಗಿ ಕೆರೆ ಈ ಥರದ್ದೆಲ್ಲ ಇದೆ. ನಿಜವಾಗ್ಲೂ ನೋಡಿದ್ರೆ ಯಾವುದೋ ಒಂದು ಫಿಲ್ಮ್ ಶೂಟಿಂಗ್ ಟೈಮಲ್ಲೆಲ್ಲ ತೋರಿಸ್ತಾರಲ್ಲ, ಆನೆ, ಕಾಡು, ಕೆರೆ ಈ ಥರದ್ದೆಲ್ಲ, ಆ ಥರ ಒಂದು ಫೀಲಿಂಗ್ ಬರ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟು ನೋಡಿದ್ದು ನಾವು ಕರಡಿ. ಇನ್ನು ನಾವು ಸ್ಕೂಲ್ ಟೈಮಲ್ಲಿ, ಅಂದರೆ ನಾವು ಪ್ರೈಮರಿ ಸ್ಕೂಲ್ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಆ ಟೈಮಲ್ಲೆಲ್ಲ ಇರುವಾಗ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾಯಿದ್ರು, ಕರಡಿನ ತೊಗೊಂಡು ಯಂತ್ರ ತೊಗೊಂಡು ಸ್ಕೂಲ್ಗಳ ಹತ್ರ ಬರ್ತಾಯಿದ್ರು ಆಟ ಆಡ್ಸೋಕ್ಕೆ. ಐ ಥಿಂಕ್ ಆವಾಗ ನೋಡಿದ್ದು ಲಾಸ್ಟ್ ಕರಡಿನ ನೋಡಿದ್ದು ನಾವು ಇವಾಗೇ ನೋಡಿದ್ದು. ಇನ್ನು ಓವರಾಲ್ ಸಫಾರಿ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ವರ್ತ್ ಅನ್ನಿಸ್ತು ನಮಗಂತೂ. ತುಂಬಾ ಖುಷಿ ಆಯಿತು. ಕೆಲವೊಂದು ಪ್ರಾಣಿಗಳನ್ನ ನಾವು ಅಷ್ಟು ಹತ್ರದಿಂದ ನೋಡೇ ಇರಲ್ಲ, ಅಷ್ಟು ಹತ್ರದಿಂದ ನೋಡ್ತೀವಿ. ಇನ್ನು ಇಲ್ಲಿ ನೋಡಿ, ನಾವು ಹೋಗಿದ್ದು ಈವ್ನಿಂಗ್ 4:35 ಆಗಿತ್ತಲ್ವ. ಸೊ ಆ ಟೈಮಲ್ಲಿ ಅವ್ರಿಗೆ ಊಟದ ಟೈಮ್ ಅಂತೆ. ಸೊ ಹಾಗಾಗಿ ಇದು ನೋಡಿ ಎಲ್ಲ ಅಲ್ಲೇ ಗೇಟ್ ಹತ್ರನೇ ಸುತ್ತಾಡ್ತಾ ಇದ್ದಾವೆ ಸಿಂಹಗಳು. ಏಕೆಂದರೆ ಅವರು ಆ ಟೈಮ್ಗೆ ಅವಕ್ಕೆ ಊಟನ, ಅಂದರೆ ಮೀಟ್ ಪರ್ ಅನಿಮಲ್ ಇಷ್ಟು kg ಅಂತನೇನೋ ಒಂದಿನಕ್ಕೆ ಮೀಟ್ ಹಾಕ್ತಾರಂತೆ. ಸೊ ಅದಕ್ಕೋಸ್ಕರನೇ ಕಾಯ್ಕೊಂಡು ಗೇಟ್ ಹತ್ರನೇ ಸುತ್ತಾಡ್ತಾ ಇದ್ವು. ಮತ್ತು ಅದನ್ನೆಲ್ಲ ನೋಡೋಕೆ ಸಿಕ್ತು ನಮಗೆ. ಅಲ್ಲಿ ನೋಡು, ಮುಂದೆ ಅಲ್ಲಿ ಮಲ್ಗಿಲ್ವ, ಅಲ್ಲಿ ನೋಡಲಿ. ಇರು, ಅವ್ನು ಕಾಳು ಕಾಣಿಸ್ತಾ ಇಲ್ಲ, ಇರಮ್ಮ ಇಲ್ಲಿ ಮುಂದೆ ಬಂದು ಅಪ್ಪಾರ ಹೋಗಿದ್ದು. ವಾ ಮಸ್ತಾಗ್ಲು. ನಾವು ಹೋಗಿದ್ದವರೆಲ್ಲ ಈ ಸಿಂಹದಿ ಲುಕ್ಗೆ ಫಿದಾನೆ ಆಗೋದ್ವಿ. ನಿಜವಾಗ್ಲೂ ಯಪ್ಪ ಸಖತ್ತು ಖುಷಿ ಅನ್ನಿಸ್ತು ಇದನ್ನೆಲ್ಲ ನೋಡಿ. ಇನ್ನೂ ಒಂದು ರೌಂಡ್ ಹೋದ್ರೂ ಬೇಜಾರಾಗ್ತಾ ಇರಲಿಲ್ಲ, ಅಷ್ಟು ಖುಷಿ ಆಗ್ತಾ ಇತ್ತು. ಇದು ನಮ್ಮ ಫಸ್ಟ್ ಟೈಮ್ ಸಫಾರಿ ಎಕ್ಸ್ಪೀರಿಯೆನ್ಸು, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ನಿಸ್ತು. ನಿಜವಾಗ್ಲೂ ಇದೆಲ್ಲ ಒಂಥರ ನೋಡ್ತಾ ಇದ್ರೇ ಏನೋ ಒಂಥರ ಅನ್ನಿಸ್ತಾ ಇತ್ತು, ವಾವ್ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ನಾವು ನ್ಯಾಷನಲ್ ಜಿಯೋಗ್ರಫಿ ಅಥವಾ ಅನಿಮಲ್ ಪ್ಲಾನೆಟ್ ಈ ಥರದ ಟಿವಿಗಳಲ್ಲಿ ನೋಡ್ತಾ ಇದ್ವಿ ಅಷ್ಟೇ, ರಿಯಲ್ ಆಗೆಲ್ಲ ನೋಡ್ತಾ ಇರಲಿಲ್ಲ. ರಿಯಲ್ ಆಗಿ ನೋಡಿದಾಗ ಎಕ್ಸೈಟ್ಮೆಂಟ್ ಅದೇ ಥರನೇ ಜಾಸ್ತಿನೇ ಇತ್ತು.
ಇನ್ನು ಈ ಪ್ರಾಣಿಗಳ ಸ್ಟ್ರಕ್ಚರ್ ನೋಡ್ತಾ ಇದ್ರೆ ಯಪ್ಪ ನಿಜವಾಗ್ಲೂ ಒಂದೊಂದಕ್ಕೆ ಒಂದೊಂದು ಅದರದ್ದೇ ಆದಂತಹ ವೈವಿಧ್ಯತೆ ಎಲ್ಲನೂ ಇರುತ್ತೆ ಅಲ್ವಾ. ಸೊ ನಮಗೂ ಅಷ್ಟೇ ಒಂಥರ ಆಶ್ಚರ್ಯನೂ ಆಗ್ತಾಯಿತ್ತು ಪ್ಲಸ್ ಖುಷಿನೂ ಆಗ್ತಾಯಿತ್ತು. ಇನ್ನು ಈ ಹುಲಿ ಅಂತೂ ಅದು ಯಾವ ರೀತಿ ನಡೆದಾಡ್ತಾ ಇತ್ತಂದರೆ ವಾವ್ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಅಲ್ಲಿ ಒಂದೇ ಒಂದು ವೈಟ್ ಕಲರ್ ಹುಲಿ ಇದೆ. ಅಲ್ಲಿ ಗೇಟ್ ಏನೋ ಸೌಂಡ್ ಆಯಿತು, ಅವ್ರು ಬಂದ್ರಲ್ವ, ಸೊ ಊಟನೇನೋ ತೊಗೊಂಬಂದಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಓಡಾಡ್ತಾ ಇತ್ತದು. ಇವಾಗ ನಾನು ಏನು ತೋರಿಸಿದೆ ಅಲ್ಲ ಅದಷ್ಟೇ ಅನಿಮಲ್ಸು ನಮಗೆ ಸಫಾರಿನಲ್ಲಿ ಸಿಗೋದು. ಇದಕ್ಕಿಂತ ಬೇರೆ ಯಾವ ಅನಿಮಲ್ಸ್ ಕೂಡ ಸಫಾರಿಲಿ ಕಾಣಲ್ಲ. ಬಟ್ ವರ್ತ್ ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ನೆಕ್ಸ್ಟು ನಾವೇನು ಸಫಾರಿಗೆ ಅಂತೇಳಿ ಟಿಕೆಟ್ ತೊಗೊಂಡಿರ್ತೀವಲ್ಲ ಅದರಲ್ಲೇ ಝೂ ಹಾಗೆ ಬಟರ್ಫ್ಲೈ ಪಾರ್ಕ್ದು ಕೂಡ ಟಿಕೆಟ್ ಎಂಟ್ರಿ ಫ್ರೀ ಇರುತ್ತೆ, ಅಂದರೆ ಈ ಸಫಾರಿಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಸರಿ ಆಯಿತು, ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ವಾ, ಹಾಗೆ ಝೂನು ನೋಡ್ಕೊಂಬರೋಣ ಅಂತೇಳಿ ಒಂದು ರೌಂಡ್ ಝೂ ಕಡೆನೂ ಹೋದ್ವಿ ನಾವು. ಸಫಾರಿ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಅನ್ನೋದಕ್ಕಿಂತನೂ ಅಷ್ಟು ಹತ್ರದಿಂದ ನಾನು ಯಾವತ್ತೂ ಲಯನ್ನ, ಚಿರತೆನ, ಹುಲಿನ ಯಾವುದನ್ನೂ ಹತ್ರದಿಂದ ನೋಡಿರಲಿಲ್ಲ. ಸಖತ್ತಾಗಿತ್ತು ಮಾತ್ರ, ಸೂಪರ್ಬ್. ನಾವಂತೂ ಎಲ್ಲರೂ ಚೆನ್ನಾಗಿ ಖುಷಿ ಪಟ್ವಿ. ನಮಗಂತೂ ಸಫಾರಿ ವರ್ತ್ ಇಟ್ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಆಲ್ರೆಡಿ ಆ ವಿಡಿಯೋ ನೋಡಿರ್ತೀರ ನೀವು, ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಲ್ಲ ಅನಿಮಲ್ದು. ಸೊ ಅಷ್ಟು ಹತ್ರದಿಂದ ನೋಡಿದ್ದೀವಿ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ಸೊ ನೋಡಿ ಇಷ್ಟೇ. ಬರ್ಬೋದಾ ಏನು ಅನ್ವಿತಲ್ಲಿ ಕೋತಿ ಎತ್ರುಕೋಗ್ಬೇಡ ಬಾಯ್ಲಿ ಹಿಂದಕ್ಕೆ. ಪ್ರೈಸಸ್ದೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಈ ಬೋರ್ಡ್ದು. ಸೊ ಇದನ್ನು ನಾನು ಹಾಗೆ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ. ನಿಮಗೆ ಐ ಥಿಂಕ್ ಯಾರಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಸಫಾರಿಗೆ ಹೆಲ್ಪ್ಫುಲ್ ಅನ್ನಿಸ್ಬೋದು ಅಂತೇಳಿ ಅಂದ್ಕೊಂಡು ನಾನು ಇಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಸಫಾರಿ ಆಗಿರ್ಬೋದು, ಝೂ ಆಗಿರ್ಬೋದು, ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ 7:30 ಆಗಿತ್ತು. ಸರಿ ಅಂತೇಳಿ ನಾವು ಬರ್ತಾನೇನೆ ಕೇಕ್ ಕೂಡ ಬುಕ್ ಮಾಡ್ಕೊಂಬಿಟ್ಟಿದ್ದೆ ನಾನು. ಈ ಅಜಿತ್ ಜೊತೆ ಕೇಕ್ ಕಟ್ ಮಾಡಿರಲಿಲ್ವಲ್ಲ, ಸೊ ಹಾಗಾಗಿ ಕೇಕ್ ಕಟಿಂಗ್ ಇಲ್ಲೂ ಮಾಡಲಿ ಅಂತೇಳಿ ನಮ್ಮ ಅತ್ತೆ ಮಾವ ಮನೆಗೆ ಹೋಗಿ ಅಲ್ಲಿ ಕೂಡ ಕೇಕ್ ಎಲ್ಲ ಕಟಿಂಗ್ ಮಾಡಿಸ್ಕೊಂಡು, ಮತ್ತು ಮಕ್ಕಳ ನಾವು ಅಲ್ಲೇ ಇರ್ತೀವಿ ಅಂತಂದರು. ಸರಿ ಆಯಿತು ನೀವು ಇಲ್ಲೇ ಇರಿ ಅಂತೇಳಿ ಅಜ್ಜಿ ತಾತ ಮನೇಲಿ ಬಿಟ್ಬಿಟ್ಟು ನಾವು ಕೂಡ ರಿಟರ್ನ್ ನಮ್ಮ ಮನೆಗೆ ಬಂದ್ವಿ. ಇದು ತುಂಬ ದೊಡ್ಡ ವ್ಲಾಗ್ ಆಯಿತು, ಒಂದು ಲೆಂತಿ ವ್ಲಾಗ್ ಆಯಿತು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.